ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಇಡಿ ಅಧಿಕಾರಿಗಳ ಎಂಟ್ರಿ ಆಗಿದೆ. ತನಿಖೆ ಚುರುಕಾಗ್ತಾ ಇದೆ. ಆರೋಪಿಗಳ ನಂಟು ಹೊಂದಿರೋರಿಗೆ ನೋಟಿಸ್ ನೀಡಲಾಗಿದೆ. ನೆಕ್ಕಂಟಿ ನಾಗರಾಜ್ ಆಲ್ರೆಡಿ ಬೇಲ್ ಮೇಲೆ ಆಚೆ ಇದ್ದಾರೆ. ಈ ಪ್ರಕರಣದಲ್ಲಿ ನಾಗೇಶ್ವರ್ ಆಪ್ತರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಬಳ್ಳಾರಿಯ ಕೃಷ್ಣಾನಗರ ಕ್ಯಾಂಪ್ನ ಕೆಲವರಿಗೆ ನೋಟಿಸ್ ಇಶ್ಯೂ ಆಗಿದೆ. ಸಂಬಂಧಿಕರಿಗೆ ವೆಂಕಟೇಶ್ವರ ರಾವ್ ಹಣ ವರ್ಗಾವಣೆ ಮಾಡಿದ್ದಾರೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ನೆಕ್ಕಂಟಿ ನಾಗರಾಜ್ ಸತ್ಯನಾರಾಯಣ ವರ್ಮಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಲ್ಲದೆ ಈ ಅಕ್ರಮದ ರೂವಾರಿಯಾಗಿದ್ರು. ಎಸ್ಐಟಿ ಅಧಿಕಾರಿಗಳ ತನಿಖೆ ಬಳಿಕ ಸ್ವಲ್ಪ ದಿನ ಕಸ್ಟಡಿಯಲ್ಲಿದ್ದು ಆನಂತರ ಬೇಲ್ ಮೇಲೆ ಆಚೆ ಬಂದಿದ್ದಂತಹ ನೆಕ್ಕಂಟಿ ನಾಗರಾಜ್ಗೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಕಾರಣ ನೆಕ್ಕಂಟಿ ನಾಗರಾಜ್ ನಿವಾಸದ ಮೇಲೂ ಕೂಡ ಇವತ್ತು ದಾಳಿಯಾಗಿದೆ. ಆತನ ಆಪ್ತರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಈತ ಹಲವರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಇಶ್ಯೂ ಆಗಿದೆ. ನೆಕ್ಕಂಟಿ ನಾಗರಾಜ್ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ. ಬೆಳ್ಳಂಬೆಳಗ್ಗೆ ಕೊಪ್ಪಳದ ಮಾರಿ ಕ್ಯಾಂಪ್ನಲ್ಲಿನ ಮನೆ ಮೇಲೆ ರೇಡ್ ಆಗಿದೆ. ನಿನ್ನೆ ತಡರಾತ್ರಿ ದಿಢೀರ್ ಅಂತ ದಾಳಿ ನಡೆಸಿಬಿಟ್ಟಿದ್ದಾರೆ ಅಧಿಕಾರಿಗಳು. ಹಣ ವರ್ಗಾವಣೆಯ ಕುರಿತು ಮಾಹಿತಿ ಕಲೆ ಹಾಕಿದ್ದಾರಂತೆ ಇಡಿ ಅಧಿಕಾರಿಗಳು. ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ನೆಕ್ಕಂಟಿ ನಾಗರಾಜ್ ಎಸ್ಐಟಿ ತನಿಖೆನೇ ಆಗಿತ್ತು. ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು. ಕಾರಣ ಇಷ್ಟೆಲ್ಲ ಕೋಟಿ ಕೋಟಿ ಅವ್ಯವಹಾರ ನಡೆದ್ರೂ ಕೂಡ ಇನ್ನೂ ತನಕ ಕೋಟಿ ಹಣ ಪತ್ತೆಯಾಗಿಲ್ಲ. ಇಂಥ ಹೊತ್ತಲ್ಲಿ ಜಾಮೀನಿನ ಮೇಲೆ ಆರೋಪಿಗಳು ಆಚೆ ಬರ್ತಾರೆ ಅಂದ್ರೆ ಎಸ್ಐಟಿ ತನಿಖೆ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು. ಬಟ್ ಈಗ ಇಡಿ ಎಂಟ್ರಿ ಯಾವಾಗ ಆಯ್ತೋ ಆಗ ಆರೋಪಿಗಳಿಗೆ ಢವಢವ ಶುರುವಾಗಿದೆ. ಬಿ ನಾಗೇಂದ್ರ ಅವರ ನಿವಾಸದ ಮೇಲೆ ದಾಳಿ ಆಗ್ತಿದ್ದಂತೆ ಅವರ ಬಂಧನ ಕೂಡ ಆಗಿತ್ತು ಇಡಿ ಅಧಿಕಾರಿಗಳಿಂದ. ಈಗ ನೆಕ್ಕಂಟಿ ನಾಗರಾಜ್ ಅವರ ಪರಿಸ್ಥಿತಿ ಏನು, ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಈರಯ್ಯ ದೂರವಾಣಿ ಸಂಪರ್ಕದಲ್ಲಿ. ಈರಯ್ಯ, ಇಡಿ ಅಧಿಕಾರಿಗಳ ದಾಳಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ, ಯಾರಿಗೆಲ್ಲ ನೋಟಿಸ್ ಇಶ್ಯೂ ಆಗಿದೆ, ನೆಕ್ಕಂಟಿ ನಾಗರಾಜ್ ಅವರ ಬಂಧನದ ಸಾಧ್ಯತೆ ಇಡಿ ಅಧಿಕಾರಿಗಳಿಂದ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ನಿಜಕ್ಕೂ ಏನಂತಂದ್ರೆ ಬಹುಕೋಟಿ ವಾಲ್ಮೀಕಿ ಹಗರಣದ ಬಹುಕೋಟಿ ವಂಚನೆ ಏನಿದೆ, ಈ ವಂಚನೆಯಲ್ಲಿ ಏನು ಆರೋಪಿಗಳೊಂದಿಗೆ ಏನಂದ್ರೆ ನಂಟು ಹೊಂದಿದಂತ ನೆಕ್ಕಂಟಿ ನಾಗರಾಜ್ ಏನಿದ್ರು, ನೆಕ್ಕಂಟಿ ನಾಗರಾಜ್ ಅವರು ಈಗಾಗಲೇ ಏನಂತಂದ್ರೆ ಎಸ್ಐಟಿ ಅವರನ್ನ ಬಂಧನ ಮಾಡಿತ್ತು. ಮತ್ತೆ ಬಂಧನ ಮಾಡಿದ ನಂತರ ಬೇಲ್ ಮೇಲೆ ಕೂಡ ಹೊರಗಡೆ ಬಂದಿದ್ರು. ಆದ್ರೆ ಈಗ ಏನಂತಂದ್ರೆ ಇಡಿ ವಾಪಸ್ ಅವರನ್ನ ಒಂದು ವಶಕ್ಕೆ ಪಡ್ಕೊಂಡಿದೆ. ನೆಕ್ಕಂಟಿ ನಾಗರಾಜ್ ಅವರ ಮನೆ ಮೇಲೆ ಒಂದು ಇಡಿ ದಾಳಿಯನ್ನ ನಡೆಸಿ ಸಂಪೂರ್ಣವಾಗಿ ಶೋಧವನ್ನು ನಡೆಸ್ತಾ ಇದೆ. ಏನು ಈ ಒಂದು ಹಗರಣದಲ್ಲಿ ಬಂದಂತಹ ಹಣವನ್ನ ಯಾರಿಗೆಲ್ಲ ವರ್ಗಾವಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿ ನೆಕ್ಕಂಟಿ ನಾಗರಾಜ್ ಏನು ಕಾರಟಿಗೆ ಮಾರಿ ಕ್ಯಾಂಪ್ ನಲ್ಲಿರುವಂತಹ ನೆಕ್ಕಂಟಿ ನಾಗರಾಜ್ ಮನೆಗೆ ಆಗಮಿಸಿದಂತ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಹಣ ಯಾರಿಗೆಲ್ಲ ವರ್ಗಾವಣೆಯಾಗಿದೆ, ಮತ್ತೆ ಎಲ್ಲಿಂದ ಹಣ ಬಂದಿದೆ, ಎಷ್ಟು ಬಂದಿದೆ, ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ ನೆಕ್ಕಂಟಿ ನಾಗರಾಜ್ ಅವರ ಮಗಳ ಮದುವೆ ಒಂದು ಕಾರಣವನ್ನ ಇಟ್ಕೊಂಡು ಅವರು ಜಾಮೀನನ್ನ ಪಡೆದಿದ್ರು. ಆದ್ರೆ ಈಗ ಏನಂತಂದ್ರೆ ನಿನ್ನೆ ರಾತ್ರಿನೇ ಅವರನ್ನ ಮತ್ತೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಶ್ರುತಿ, ಈಗ ಓಕೆ ಈರಯ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಇಡಿ ಅಧಿಕಾರಿಗಳ ಎಂಟ್ರಿ ಆಗಿದೆ. ತನಿಖೆ ಚುರುಕಾಗ್ತಾ ಇದೆ. ಆರೋಪಿಗಳ ನಂಟು ಹೊಂದಿರೋರಿಗೆ ನೋಟಿಸ್ ನೀಡಲಾಗಿದೆ. ನೆಕ್ಕಂಟಿ ನಾಗರಾಜ್ ಆಲ್ರೆಡಿ ಬೇಲ್ ಮೇಲೆ ಆಚೆ ಇದ್ದಾರೆ. ಈ ಪ್ರಕರಣದಲ್ಲಿ ನಾಗೇಶ್ವರ್ ಆಪ್ತರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಬಳ್ಳಾರಿಯ ಕೃಷ್ಣಾನಗರ ಕ್ಯಾಂಪ್ನ ಕೆಲವರಿಗೆ ನೋಟಿಸ್ ಇಶ್ಯೂ ಆಗಿದೆ. ಸಂಬಂಧಿಕರಿಗೆ ವೆಂಕಟೇಶ್ವರ ರಾವ್ ಹಣ ವರ್ಗಾವಣೆ ಮಾಡಿದ್ದಾರೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ನೆಕ್ಕಂಟಿ ನಾಗರಾಜ್ ಸತ್ಯನಾರಾಯಣ ವರ್ಮಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಲ್ಲದೆ ಈ ಅಕ್ರಮದ ರೂವಾರಿಯಾಗಿದ್ರು. ಎಸ್ಐಟಿ ಅಧಿಕಾರಿಗಳ ತನಿಖೆ ಬಳಿಕ ಸ್ವಲ್ಪ ದಿನ ಕಸ್ಟಡಿಯಲ್ಲಿದ್ದು ಆನಂತರ ಬೇಲ್ ಮೇಲೆ ಆಚೆ ಬಂದಿದ್ದಂತಹ ನೆಕ್ಕಂಟಿ ನಾಗರಾಜ್ಗೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಕಾರಣ ನೆಕ್ಕಂಟಿ ನಾಗರಾಜ್ ನಿವಾಸದ ಮೇಲೂ ಕೂಡ ಇವತ್ತು ದಾಳಿಯಾಗಿದೆ. ಆತನ ಆಪ್ತರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಈತ ಹಲವರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಇಶ್ಯೂ ಆಗಿದೆ. ನೆಕ್ಕಂಟಿ ನಾಗರಾಜ್ ಮನೆ ಮೇಲೆ ಇಡಿ ಅಧಿಕಾರಿಗಳ ದಾಳಿ. ಬೆಳ್ಳಂಬೆಳಗ್ಗೆ ಕೊಪ್ಪಳದ ಮಾರಿ ಕ್ಯಾಂಪ್ನಲ್ಲಿನ ಮನೆ ಮೇಲೆ ರೇಡ್ ಆಗಿದೆ. ನಿನ್ನೆ ತಡರಾತ್ರಿ ದಿಢೀರ್ ಅಂತ ದಾಳಿ ನಡೆಸಿಬಿಟ್ಟಿದ್ದಾರೆ ಅಧಿಕಾರಿಗಳು. ಹಣ ವರ್ಗಾವಣೆಯ ಕುರಿತು ಮಾಹಿತಿ ಕಲೆ ಹಾಕಿದ್ದಾರಂತೆ ಇಡಿ ಅಧಿಕಾರಿಗಳು. ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ನೆಕ್ಕಂಟಿ ನಾಗರಾಜ್ ಎಸ್ಐಟಿ ತನಿಖೆನೇ ಆಗಿತ್ತು. ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿತ್ತು. ಕಾರಣ ಇಷ್ಟೆಲ್ಲ ಕೋಟಿ ಕೋಟಿ ಅವ್ಯವಹಾರ ನಡೆದ್ರೂ ಕೂಡ ಇನ್ನೂ ತನಕ ಕೋಟಿ ಹಣ ಪತ್ತೆಯಾಗಿಲ್ಲ. ಇಂಥ ಹೊತ್ತಲ್ಲಿ ಜಾಮೀನಿನ ಮೇಲೆ ಆರೋಪಿಗಳು ಆಚೆ ಬರ್ತಾರೆ ಅಂದ್ರೆ ಎಸ್ಐಟಿ ತನಿಖೆ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು. ಬಟ್ ಈಗ ಇಡಿ ಎಂಟ್ರಿ ಯಾವಾಗ ಆಯ್ತೋ ಆಗ ಆರೋಪಿಗಳಿಗೆ ಢವಢವ ಶುರುವಾಗಿದೆ.
ಬಿ ನಾಗೇಂದ್ರ ಅವರ ನಿವಾಸದ ಮೇಲೆ ದಾಳಿ ಆಗ್ತಿದ್ದಂತೆ ಅವರ ಬಂಧನ ಕೂಡ ಆಗಿತ್ತು ಇಡಿ ಅಧಿಕಾರಿಗಳಿಂದ. ಈಗ ನೆಕ್ಕಂಟಿ ನಾಗರಾಜ್ ಅವರ ಪರಿಸ್ಥಿತಿ ಏನು, ಇವತ್ತು ಏನು ಬೆಳವಣಿಗೆ ಆಗುತ್ತೆ ಕಾದ್ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಈರಯ್ಯ ದೂರವಾಣಿ ಸಂಪರ್ಕದಲ್ಲಿ. ಈರಯ್ಯ, ಇಡಿ ಅಧಿಕಾರಿಗಳ ದಾಳಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ, ಯಾರಿಗೆಲ್ಲ ನೋಟಿಸ್ ಇಶ್ಯೂ ಆಗಿದೆ, ನೆಕ್ಕಂಟಿ ನಾಗರಾಜ್ ಅವರ ಬಂಧನದ ಸಾಧ್ಯತೆ ಇಡಿ ಅಧಿಕಾರಿಗಳಿಂದ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ನಿಜಕ್ಕೂ ಏನಂದ್ರೆ ಬಹುಕೋಟಿ ವಾಲ್ಮೀಕಿ ಹಗರಣದ ಬಹುಕೋಟಿ ವಂಚನೆ ಏನಿದೆ, ಈ ವಂಚನೆಯಲ್ಲಿ ಏನು ಆರೋಪಿಗಳೊಂದಿಗೆ ಏನಂದ್ರೆ ನಂಟು ಹೊಂದಿದಂತ ನೆಕ್ಕಂಟಿ ನಾಗರಾಜ್ ಏನಿದ್ರು, ನೆಕ್ಕಂಟಿ ನಾಗರಾಜ್ ಅವರು ಈಗಾಗಲೇ ಏನಂತಂದ್ರೆ SIT ಅವರನ್ನ ಬಂಧನ ಮಾಡಿತ್ತು. ಮತ್ತೆ ಬಂಧನ ಮಾಡಿದ ನಂತರ ಬೇಲ್ ಮೇಲೆ ಕೂಡ ಹೊರಗಡೆ ಬಂದಿದ್ರು. ಆದ್ರೆ ಈಗ ಏನಂತಂದ್ರೆ ಇಡಿ ವಾಪಸ್ ಅವರನ್ನ ಒಂದು ವಶಕ್ಕೆ ಪಡ್ಕೊಂಡಿದೆ. ನೆಕ್ಕಂಟಿ ನಾಗರಾಜ್ ಅವರ ಮನೆ ಮೇಲೆ ಒಂದು ಇಡಿ ದಾಳಿಯನ್ನ ನಡೆಸಿ ಸಂಪೂರ್ಣವಾಗಿ ಶೋಧವನ್ನು ನಡೆಸ್ತಾ ಇದೆ. ಏನು ಈ ಒಂದು ಹಗರಣದಲ್ಲಿ ಬಂದಂತ ಹಣವನ್ನ ಯಾರಿಗೆಲ್ಲ ವರ್ಗಾವಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿ ನೆಕ್ಕಂಟಿ ನಾಗರಾಜ್ ಏನು ಕಾರಟಗಿ ಮಾರಿ ಕ್ಯಾಂಪ್ ನಲ್ಲಿರುವಂತಹ ನೆಕ್ಕಂಟಿ ನಾಗರಾಜ್ ಮನೆಗೆ ಆಗಮಿಸಿದಂತ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಹಣ ಯಾರಿಗೆಲ್ಲ ವರ್ಗಾವಣೆಯಾಗಿದೆ, ಮತ್ತೆ ಎಲ್ಲಿಂದ ಹಣ ಬಂದಿದೆ, ಎಷ್ಟು ಬಂದಿದೆ, ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಈಗಾಗಲೇ ಏನಂತಂದ್ರೆ ನೆಕ್ಕಂಟಿ ನಾಗರಾಜ್ ಅವರ ಮಗಳ ಮದುವೆ ಒಂದು ಕಾರಣವನ್ನ ಇಟ್ಕೊಂಡು ಅವರು ಜಾಮೀನನ್ನ ಪಡೆದಿದ್ರು. ಆದ್ರೆ ಈಗ ಏನಂತಂದ್ರೆ ನಿನ್ನೆ ರಾತ್ರಿನೇ ಅವರನ್ನ ಮತ್ತೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಶ್ರುತಿ, ಈಗ ಓಕೆ ಈರಯ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.